ಹುಬ್ಬಳ್ಳಿ ಶಹರದ ನಾಕ್ಷಟಿಕೊಪ್ಪ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಭಾವೈಕ್ಯತೆ ಹಬ್ಬವಾದಂಥ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಕೂಡಿ ಒಟ್ಟಾರೆ ಎಲ್ಲ ಸಮಾಜದ ಮುಖಂಡರು ಹಿರಿಯರ ಸಮ್ಮುಖದಲ್ಲಿ ಬಹಳ ಅದ್ಧೂರಿಯಾಗಿ ನಡೆಸ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಜೀವನದಲ್ಲಿ ಏನೋ ಒಂದು ಎಲ್ಲ ಸಮಾಜ ಎಲ್ಲ ಜನಾಂಗ ಕೂಡಿ ಮಾಡ್ತಕ್ಕಂಥ ಏಕೈಕ ಒಂದು ಹಬ್ಬ ಅಂದ್ರ ಮೊಹರಂ ಹಬ್ಬ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರ ನಮ್ಮ ಪೂರ್ವಜರು ನೂರಾರು ವರ್ಷಗಳ ಹಿಂದೆನೆ ಈ ಒಂದು ಮೊಹರಂ ಹಬ್ಬವನ್ನ ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಂತ ಹಿರಿಯರ ಒಂದು ಮಾರ್ಗದರ್ಶನದಂತೆ ಇವತ್ತು ಈ ಹೊಸ ಪೀಳಿಗೆಯಲ್ಲೂ ಸಹಿತ ಈ ಮೊಹರಂ ಆಚರಣೆ ಬಹಳ ಖುಷಿಯಿಂದ ಅದ್ಧೂರಿಯಿಂದ ಆಚರಣೆ ಮಾಡೋದು ಬಹಳ ಸಂಪ್ರದಾಯಿಕವಾಗಿ ನಡೆಸ್ಕೊಂಡ್ ಬಂದಂತವ್ರು ನಾವು. ಇವತ್ತ ನಮ್ಮೂರಲ್ಲಿ ಒಂದು ಹಬ್ಬದ ವಾತಾವರಣ. ಯಾಕಂದ್ರ ಮೊಹರಂ 5 ದಿನ ನಾವು ಜಾತ್ರೆ ಮಾಡ್ತೇವೆ. ಒಂದು ವಿಶೇಷತೆ ಏನಂತಂದ್ರ ಎಲ್ಲಾ ಊರಲ್ಲಿ ದರ್ಗಾ ಅದಾವು, ಮಸೂತಿ ಅದಾವು, ಆ ರೀತಿ ಇರ್ತಕ್ಕಂತ ಒಂದು ಸಮೂಹ ಐತೆ ಈ ಹುಬ್ಬಳ್ಳಿ ನಾಡಿನಲ್ಲಿ. ಆದ್ರೆ ಈ ನಾಕ್ಷಟಿಕೊಪ್ಪದಲ್ಲಿ ಅದು ಯಾವುದೇ ರೀತಿ ಇಲ್ಲ. 5 ದಿನ ನಾವೇನು ದೇವಾಂಗ ಪೇಟದಲ್ಲಿ ಇರ್ತಕ್ಕಂತ ಮುಲ್ಲಾನವರು ಅವರು ನಮ್ಮೂರವ್ರಲ್ಲ, ಆದ್ರೆ ಇಲ್ಲಿ ಇರ್ತಕ್ಕಂತ ಮುಸ್ಲಿಂ ಒಂದೇ ಕುಟುಂಬ ಅಂದ್ರೆ ಮೂಲತಃ ನದಾಪ್ ಮಂತಾನ ಅವ್ರನ್ನ ಬಿಟ್ರ ಪ್ರತಿಯೊಬ್ಬರು ಹಿಂದೂಗಳ ಆಚರಣೆ ಮಾಡ್ಕೊಂಡ್ ಬಂದಂತ ಪ್ರತೀತಿ ಇದೆ. ಯಾಕಂದ್ರ ಆ ಮುಲ್ಲಾಗಳು ಅವ್ರ ಮನೆಯಲ್ಲೇ ಒಂದು ಜಾಗೃತವಾಗಿ ದೇವಸ್ಥಾನ ಮಾಡಿ ಅಲ್ಲೇ ಮೂರ್ತಿಗಳನ್ನ ತಗೊಂಡು ಹೋಗೋದು. 5 ವರ್ಷ ಮಾತ್ರ 5 ದಿನಕ್ಕೆ ಮಾತ್ರ ಇಲ್ಲಿ ಕರ್ಕೊಂಡ್ ಬಂದು ಇಲ್ಲಿ ಈ ಹಬ್ಬ ಆಚರಣೆ ಮಾಡೋದು ಒಂದು ಪ್ರತೀತಿ ಇದೆ. ಅದಕ್ಕೆ ಗ್ರಾಮಸ್ಥರು ಸರ್ವ ಎಲ್ಲಾ ವಿಚಾರಧಾರೆಗಳಲ್ಲೂ ಇಲ್ಲಿ ನಡೀತಕ್ಕಂತ ಎಲ್ಲ ಯುವಕರು ಬಹಳ ಒಗ್ಗಟ್ಟಿನಿಂದ ಹುರುಪಿನಿಂದ ಪ್ರತಿ ವರ್ಷ ಈ ಮೊಹರಂ ಹಬ್ಬ ಆಚರಣೆ ಮಾಡ್ಕೊಂಡ್ ಬಂದೇವೆ. ಈಗ ಒಂದನೇದ್ದು ಪ್ರತಿಷ್ಠಾಪನೆಗೊಂಡ ಬಳಕ ಅಲ್ಲಿ ಏನೈತಂದ್ರೆ ನಮ್ಮ ಕತ್ತಲ್ ರಾತ್ರಿ ಗಂಧ ರಾತ್ರಿ ಸವಾರಿ ಹೇಳ್ತಕ್ಕಂಥದ್ದು. ಅದ್ರ ನಂತರ ಹೊಳಿಗೆ ಹೋಗ್ತಕ್ಕಂಥದ್ದು. ಇವತ್ತಿನ ದಿನ ಸಾಯಂಕಾಲ ಹೊಳಿಗೆ ಹೋಗ್ತದೆ, ಇವತ್ತು ಸವಾರಿ ಎದ್ದಿರ್ತದೆ. ಮುಂಜಾನೆ 7:30ಕ್ಕ ಸವಾರಿ ಎತ್ತಂದ್ರ 4 ರಿಂದ 5 ಗಂಟೆವರೆಗೂ ಇಲ್ಲಿ ಸಮಸ್ತ ನಾಕ್ಷಟಿಕೊಪ್ಪದ ಎಲ್ಲಾ ಭಕ್ತರು ಸೇರಿ ಬಹಳ ಅಂದ್ರ ಒಂದು 1000 ಜನ ಸೇರ್ತಾರ. ಯಾಕಂದ್ರ ಈಗ ದೇವರು ಮತ್ತ ಅಲ್ಲಲ್ಲೇ ಬೀದಿಗಳನ್ನ ಸುತ್ತಲಿಕ್ಕೆ ಹೋಗಿದಾವ. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಪಾಂಜಾಗಳ ಮುಂದೆ ನೀವು ಪ್ರಾಮಾಣಿಕವಾಗಿ ಹೇಳ್ತೇವೆ, ಇಲ್ಲಿ ನಡೀತಕ್ಕಂಥ ಯಾವತ್ತು ಕಾರ್ಯಕ್ರಮ ಅದ್ದೂರಿ ಮತ್ತು ಸಂತೋಷದಿಂದ ಏನೋ ಶಾಂತಿಯ ತೋಟ ಅಂತಾರಲ್ಲ ಆ ರೀತಿ ಆಚರಣೆ ಮಾಡ್ತಕ್ಕಂಥದ್ದು. ಮತ್ತು ಹುಬ್ಬಳ್ಳಿಯಲ್ಲಿ ಮೂಲತಃ ಹುಬ್ಬಳ್ಳಿಯಲ್ಲಿ ಮೊದಲು ನೀವು ನೋಡಿರ್ಬೋದು, ಇಡೀ ಉಣಕಲ್ ದೇವರು ಹುಬ್ಬಳ್ಳಿ ಸುತ್ತಿ ಹೋಗ್ತೈತಿ ಬೆಳಿಗ್ಗೆ 5:15 ಬಿಟ್ರ. ಆ ರೀತಿ ಹುಬ್ಬಳ್ಳಿ ಒಳಗೆ ವಾತಾವರಣ ಕೆಟ್ಟ ಬಳಕ ಕೆಲವೊಂದು ವಾತಾವರಣ ಆದ ಬಳಕ ಕಾನೂನಿನ ಮಾರ್ಪಾಡ ಆದ ಬಳಕ ಈ ನಾಕ್ಷಟಿಕೊಪ್ಪ, ಕೇಶವಾಪುರ, ಬೆಂಗೇರಿ, ಗೋಪನಕೊಪ್ಪ ಗ್ರಾಮಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಯಾವುದೇ ರೀತಿ ನಿಲ್ಸುವುದಿಲ್ಲ, ಎಲ್ಲರೂ ನಾವು ಹಬ್ಬ ಆಚರಣೆ ಮಾಡ್ತೇವೆ ಅಂತೇಳಿ ಬರೆದು ಕೊಟ್ಟು ಅದೇನೇ ಸಂದರ್ಭ ಅಂದ್ರೆ ನಾವು ನೋಡ್ಕೋತೇವೆ ಅಂತ ಹಿರಿಯರು ಒಂದು ಮಾರ್ಗದರ್ಶನದ ಇವತ್ತು ಎಲ್ಲಾ ಇಲಾಖೆಗಳು ಸರ್ಕಾರಗಳು ನಮಗೆ ಸಹಕಾರ ನೀಡ್ಯಾವು, ಇಲಾಖೆದವರು ನೀಡ್ಯಾರ. ಮತ್ತ ನಿಮ್ಮ ಮೀಡಿಯಾದವರು ಬಹಳಷ್ಟು ವಿಜೃಂಭಣೆ ಮಾಡಿದಂತ ಕಾರ್ಯಕ್ರಮಗಳು ಪ್ರಶಂಸೆಗೆ ಪಾತ್ರ ಆಗ್ಯದಂತ ನಾಕ್ಷಟಿಕೊಪ್ಪ ಗ್ರಾಮ. ಅದಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತಿನ ದಿನ ಬಹಳ ಶಾಂತಿ ಸೌಹಾರ್ದತೆಯಿಂದ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲಿ ಅವರಿವರನ್ನದೇ ಎಲ್ಲ ಸಮಾಜ ವರ್ಗದವರು ಸೇರಿ ಬಹಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ನಡೆಸ್ತೇವೆ. ಮತ್ತೆ 3 ದಿನ ಜಾರ್ತಾ ಅನ್ನುವಂಥದ್ದನ್ನ ನಾವು ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ಯಾಕಂದ್ರೆ ಬೆಳಿಗ್ಗೆ ಪೂಜಾ ಕಾರ್ಯಗಳನ್ನ 8 ರಿಂದ 9 ಗಂಟೆ 10 ಗಂಟೆ ಒಳಗೆ ಮುಗಿಸ್ಕೊಂಡು ಸಾಯಂಕಾಲ ಪ್ರತಿಯೊಬ್ಬರು ಅನ್ನ ಪ್ರಸಾದಕ್ಕೆ ಒಂದು 1000 ಮಂದಿ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಇಂಥ ಒಂದು ಜಾಗೃತಿಯಾದಂತ ಒಂದು ದೇವರ ಒಂದು ಮಹಿಮೆ ಹೇಳ್ಬೇಕಂದ್ರ ಒಂದು ಕ್ಷಣ ನಾ ಹೇಳ್ತೇನೆ.